ಕ್ಲಿಪ್ ಹಾಕೊಂಡಿಲ್ಲ ಅಂತ ಸರ್ರಿಗೆ ಬೈದ್ರು ಪೂಜಾರು. ಸೊ ನಮ್ ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗ್ ನಮ್ಮ ಅಕ್ಕನ್ ಬೆಳೆಸಿ ಅಷ್ಟೇ. ಆಗ್ಬೇಕಂತ ಏನು ಇದಾಕೋತೀನಿ, ಯಾಕಂದ್ರೆ ನಂದು ಪೂರ್ತಿ ಕೆಳಗಡೆವರೆಗೂ ಫುಲ್ ಸಿಂಪಲ್ ಆಗಿದೆ. ಸೊ ಇದು ಒಂದ್ ಹಾಕೊಂಡು ಎನ್ಹಾನ್ಸ್ ಮಾಡ್ಕೊಳ್ತೀನಿ ಇವಾಗ ಗೈಸ್. ಗೈಸ್ ಐಮ್ ಡನ್. ಆಕ್ಚುಲಿ ಮೀನ್ ಕಲಸ Hi guys, welcome back to my channel. There is Sniggle. So ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And this is how my day started. ಇವತ್ತು ಮಾತ್ರ. And ಇವತ್ತೇನು ಸ್ಪೆಷಲ್ ಅಪ್ಪ ಅಂದ್ರೆ ನಮ್ಮ ದೊಡ್ಡಪ್ಪ ಮನೇಲಿ ಮತ್ತೆ ನಮ್ಮ ಮನೇಲಿ ಪೂಜೆ ನಡೀತದೆ, ದೇವರ ಕಾರ್ಯ ನಡೀತದೆ ಫಾರ್ ಆನ್ ಗುಡ್ ಇಂಡೀಡ್. ಸೊ ಇನ್ ದ ಸೆನ್ಸ್ ನಮ್ಮ ದೊಡ್ಡಪ್ಪ ಮನೇಲಿ ಪೂಜೆ ಆಗ್ತಾ ಇರೋದು, ಇಲ್ಲೂ ಬನ್ನಿ ಪೂಜೆ ಮಾಡ್ಸೋಣ ಅಂತ ಮಾತುಕತೆ ಮಾಡ್ಕೊಂಡಿದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬೇಕು, ಹೋಗಿ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ ದೊಡ್ಡಪ್ಪ ಮನೆಗೆ ಹೋಗ್ಬೇಕು. ಇಲ್ಲೇ 2 ರೋಡ್ ದಾಟಿದ್ರೆ ನಮ್ ದೊಡ್ಡಪ್ಪ ಮನೆ ಸಿಗುತ್ತೆ. ಸೊ ಹೋಗಿ ಅಲ್ಲಿ ಏನಾಗ್ತದೆ ಅಂತ ನೋಡೋಣ. ಗೈಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ ಇಸ್ ಸ್ನೇಗಲ್. ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಆ್ಯಕ್ಚುಲಿ ಗೈಸ್ ಈ ವಿಡಿಯೋ ಇವತ್ತು ಎಡಿಟ್ ಮಾಡ್ತಾ ಇದ್ದೆ. ಏನಾಯ್ತಂದರೆ ಕ್ವಾಲಿಟಿ ಇಶ್ಯೂ ಇದೆ, ಐ ಮೀನ್ ಆಡಿಯೋ ಕ್ವಾಲಿಟಿ ಇಶ್ಯೂ ಇದೆ. ಸೊ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಅದಾದಮೇಲೆ ನಮ್ಮ ಪ್ರಾಕ್ಟೀಸಸ್ಗಳನ್ನ ಮತ್ತು ನಮ್ಮದೇನು ಬಿಲೀವ್ಸ್ ಇದೆ ಅದನ್ನು ನಾವು ನಂಬ್ತೀವಿ. ಬಟ್ ನೀವು ಅದನ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ಕೊತೀರಾ ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಬಟ್ ದಿಸ್ ಇಸ್ ಹೌ ನಾವು ಸೆಲೆಬ್ರೇಟ್ ಮಾಡೋದು. ನಮ್ಮ ಆಚಾರ ವಿಚಾರ ನಾವು ಈ ಥರ ನಡ್ಸ್ಕೊಂಡು ಬಂದಿದ್ದೀವಿ. ಇದು ಹಿಂಗೆ ಇದೆ. ಸೊ ನಾವು ಇದನ್ನು ಬಿಲೀವ್ ಮಾಡ್ತೀವಿ. ನೀವು ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೋತೀರಾ ಐ ಡೋಂಟ್ ನೋ, ಬಟ್ ದಿಸ್ ಹೌ ಇಟ್ ಈಸ್. ಅದರ ಹಂಗೆ ರಾ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು. ಹಾಯ್ ಗೈಸ್, ಇವಾಗ ಆಲ್ಮೋಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಏನಂದರೆ ಹೊರಡ್ಬೇಕು ಇವಾಗ. ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟಿದೆ. ರೆಡಿನೂ ಆಗಿಲ್ಲ, ಜಸ್ಟ್ ಮಾಯ್ಶ್ಚರೈಸ್ ಮಾಡ್ಕೊಂಡು ಇದಾಗಿದ್ದೀನಿ. ದಾಸಪ್ಪ ಬರ್ತಾರೆ, ನಾಮ ಎಲ್ಲ ಇಡ್ತಾರೆ. ಅದಕ್ಕೇ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಬಂದು ಇನ್ನೊಂದು ರೌಂಡ್ ರೆಡಿ ಆಗೋಣ ಅಂತ ಬರೀ ಮಾಯ್ಶ್ಚರೈಸ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ಆ್ಯಕ್ಚುಲಿ ನಾನು ನೇಲ್ಸ್ ಮಾಡ್ಕೊಂಡೆ, ಆದರೆ ಅರ್ಶಿನ ಕುಂಕುಮ ಇಡುವಾಗ ನೇಲ್ಸ್ ಗಾನ್. ಸೊ ಇವಾಗ ನಮ್ಮ ದೊಡ್ಡಪ್ಪ ಆಲ್ರೆಡಿ ಕಾಲ್ ಮಾಡಿ ಬೇಜಾನ್ ಲೇಟ್ ಆಗ್ಬಿಟ್ಟಿದೆ, ಕರಿತಾ ಇದ್ದಾರೆ. ಸೊ ಇವಾಗ ಹೊರಡ್ಬೇಕು. ಮನೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಏನ್ ನಡೀತಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಇದು ಬಕೆಟ್
ಇವಾಗ ಮನೆಗ್ ಬಂದಿದ್ದೀನಿ. ಏನಂದ್ರೆ ಕ್ಲಿಪ್ ಹಾಕೊಂಡಿಲ್ಲ ಅಂತ ಸರ್ರಿಗೆ ಬೈದ್ರು ಪೂಜಾರು. ಸೊ ಹೋಗ್ಬಿಟ್ಟು ಕ್ಲಿಪ್ ಹಾಕೊಂಡು ರೆಡಿ ಆಗ್ಬಿಟ್ಟು ನಾಮ ಇರ್ಲಿಲ್ಲ ಗೈಸ್, ಫುಲ್ ಲೇಟ್ ಆಗಿ ಹೋಗ್ಬಿಟ್ಟಿದ್ವಿ. ಎಲ್ಲಾ ಮುಗ್ದಾದ್ಮೇಲೆ ಹೋಗಿದ್ವಿ. ಎಲ್ಲ ಮುಗ್ದಿದ್ದು ಅಂದ್ರೆ ಶೂಟ್ ಪ್ರೊಸೆಸ್, ಮಾರ್ನಿಂಗ್ ಪ್ರೊಸೆಸ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು. ಸೊ ಇದಿರ್ಲಿಲ್ಲ. ಇವಾಗ ನನ್ನ ತಂಗಿ ಹೆಂಗ್ ರೆಡಿ ಆಗಿದ್ರು, ಇನ್ನೂ ರೆಡಿ ಆಗಿಲ್ಲ. ಬಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾರು ಹೇಳ್ತೀರಾ? ಯೂಟ್ಯೂಬ್ ಚಾನಲ್ಗ ಒಳ್ಳೆ ಒಳ್ಳೆ ಕಂಟೆಂಟ್ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನಮ್ಮ ಅಕ್ಕನ ಬೆಳೆಸಿ ಅಷ್ಟೇ. ಅಷ್ಟೇ ಗೈಸ್. ಇವಳು ನನ್ನ ಮೇ ಬಿ ನೋಡಿಲ್ಲ ಅನ್ಸುತ್ತೆ ನೀವು. ಸೊ ಇವಳು ನನ್ನ ಫಸ್ಟ್ ತಂಗಿ, ಅವಳು ನನ್ನ ಸೆಕೆಂಡ್ ತಂಗಿ. ತುಂಬಾ ಅರ್ಥ ಮಾಡ್ಕೊಂಡಿರೋ ತಂಗಿ ಅಂತಾನು, ತುಂಬಾ ಸಪೋರ್ಟಿವ್ ತಂಗಿ ಅಷ್ಟೇ ಗೈಸ್. ಇವಾಗ ರೆಡಿ ಆಗ್ತಾ ಇದೀನಿ, ಬನ್ನಿ ರೆಡಿ ಆಗ್ಬಿಟ್ಟು ಹೊರಡೋಣ. ಇನ್ನೊಂದು ಹೊರಡೋಗ್ತಾ ಇದ್ದಾಳೆ, ತೋರ್ಸ ಮಕ್ಕನ. ಇವಳು ಇನ್ನೂ ರೆಡಿ ಆಗಿಲ್ಲ, ಇವಾಗ ಎದ್ಬಿಟ್ಟು ಹೋಗ್ತಾ ಇದ್ದಾಳೆ ಗೈಸ್. ಯಾರೋ ನಮ್ಮ ಮನೆಗ್ ಬಂದ್ರು, ಯಾರಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಯಾರಂತ. ಪಾತ್ರೆ ಆಕ್ಚುಲಿ ನಾನು ಎತ್ಕೊಂಡು ಹೋಗ್ತಲ್ಲ, ಇವಳು ಎತ್ಕೊಂಡು ಹೋಗ್ತಾವಳೆ. ಅಪ್ಪ ಅಂದ್ರು. ಇವಾಗ 2 ಆಪ್ಷನ್ ಇದೆ, ಇದೊಂದಿದೆ ಮತ್ತೆ ಇದೊಂದಿದೆ. ಸೊ ಇದೊಂದು ಹಾಕೊಂಡ್ರೆ ನಾನು ರೆಡಿ ಆದಂಗೆ. ಬಟ್ ಯಾವ್ದು ಹಾಕೊಳ್ಳಿ ಅಂತ ಆಪ್ಷನ್ ಸಿಗ್ತಾ ಇಲ್ಲ. ಹೋಗಿ ಚೆಕ್ ಮಾಡಿ ಯಾವ್ದು ಬೇಕಂತ ಚೆಕ್ ಮಾಡಿ ಹೇಳ್ತೀನಿ. ಏನು ನಾನು ನಿನಗೆ ಹೇಳಿರ್ತಾನೆ ಎತ್ತಾಕೋ ಅಂತ. ನನಗೆ ಚೆಕ್ ಮಾಡ್ಬಿಟ್ಟು ನೋಡೋಣ. ನೈಸ್. ಇದೊಂದು ಆಪ್ಷನ್ ಒಂದಿದೆ. Guys, I think I'm going with this. Full heavy ಆಯ್ತದ. ಗೈಸ್ ಇದು ಹಾಕೋತೀನಿ, ಯಾಕಂದ್ರೆ ನಂದು ಪೂರ್ತಿ ಕೆಳಗಡೆವರೆಗೂ ಫುಲ್ ಸಿಂಪಲ್ ಆಗಿದೆ. ಸೊ ಇದು ಒಂದು ಹಾಕೊಂಡು ಎನ್ಹಾನ್ಸ್ ಮಾಡ್ಕೊಳ್ತೀನಿ ಇವಾಗ ಗೈಸ್. ಇವಾಗ ನಾನು ಪೂರ್ತಿ ರೆಡಿ ಆಗಿದ್ದೀನಿ. ದುಪ್ಪಟ್ಟ ಒಂದು ಹಾಕೊಂಡು ಹೊರಡ್ಬೇಕಷ್ಟೇ. ಇದೊಂದು ಬ್ರೇಸ್ಲೆಟ್ ಹಾಕೊಂಡೆ, ಮತ್ತೆ ರಿಂಗ್ ಚೇಂಜ್ ಮಾಡಿದೀನಿ. ಅದಾದ್ಮೇಲೆ ಇದು ಅದೇ ನಮ್ಮ ಚಿಕ್ಕಮ್ಮ ಬೈದಿ ಇದನ್ನ ನಾನು ಹಾಕ್ಸಿದ್ರು. ನೋಡ್ಕೊಳ್ಳಿ, ನಮ್ ಚಿಕ್ಕಮ್ಮ ಏನ್ ಗೊತ್ತಲ್ಲ, ಅವರೇ ನಮ್ ದೊಡ್ಡಮ್ಮ, ಇವರೇ ನಮ್ಮಮ್ಮ. ಇಲ್ಲಿ ನಡೀತಿದೆ ಕೆಲ್ಸ. ಹೈದರಾಬಾದ್, Bangalore. Do you want to say something for my YouTube channel? Thank you. ಇವರೇ ನಮ್ದು ಡಮ್ಮ. ಇವ್ರದೇ ಮನೆ ಫಂಕ್ಷನ್ ಅಂತ. Guys, outfit check. ಗೈಸ್ ಫುಲ್ ಟಿಪಿಕಲ್ ಆಗಿದ್ದೀನಿ ಅನ್ಸುತ್ತೆ. ಬಟ್ ಈ ವೇಲ್ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ಟ್ರೆಡಿಷನಲ್ ಆಗಿ ಮಾಡ್ತಾ ಇರೋದು, ಫುಲ್ ಕಲ್ಚರಲ್. ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕ್ಲಿಪ್ ಹಾಕೊಂಡಿಲ್ಲ ಅಂತ ಬೈಸ್ಕೊಂಡುವಾಗ ಈ ತರನು ಬೈಸ್ಕೊಂತೀನಿ ಅಂತ ಹಾಕಿರೋದಷ್ಟೇ. ಬನ್ನಿ ಗೈಸ್. ಗೈಸ್ ಐ ಹೋಪ್ ಈ ವಿಡಿಯೋನ ಆದಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ. ಎಂಜಾಯ್ ಮಾಡೋಕ್ಕಿಂತ ನಮ್ಮ ಕಲ್ಚರ್, ಲೈಕ್ ನಮ್ಮ ಮನೇಲಿ ಯಾವ ತರ ಏನೇನು ಸಂಪ್ರದಾಯ ಶಾಸ್ತ್ರ ಎಲ್ಲ ಇದೆ ಅದನ್ನ ತಿಳಿಸ್ಕೊಡೋ ಒಂದು ಪುಟ್ಟ ವಿಡಿಯೋ ಅಷ್ಟೇ ಗೈಸ್. ಗೈಸ್ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಗಂಗೆ ಪೂಜೆ ಮಾಡೋದಕ್ಕೆ ಗೈಸ್, ಗಂಗೆ ಪೂಜೆ.
ಇವಾಗ ಒಂದು ಅಚ್ಚರಿ ಆಗಿರೋ ಸೀಟ್ ತೋರಿಸ್ತೀನಿ, ಬೇಗ ಬನ್ನಿ. ಅದೇ ಗೈಸ್, ಪ್ಯಾಂಟ್ ಮೇಲೆ ಪಂಚೆ ಹಾಕೊಂಡಿರೋ ಮದುವೆ ಗಂಡು. ಪ್ಯಾಂಟ್ ಮೇಲೆ ಪಂಚೆ ಹಾಕೊಂಡಿರೋ ಮದುವೆ ಗಂಡು, ದಿಸ್ ಬಾಯ್. ಪ್ಲೀಸ್ ಶೋ ಹಿಮ್. ಎಸ್, ಸ್ವಲ್ಪ ಎತ್ತೋಣ. ಇಂಡೋ ವೆಸ್ಟರ್ನ್ ಆಕ್ಚುಲಿ ಮೇನ್ ಕೆಲಸ. ಅಮ್ಮ ಇನ್ನೊಂದ್ ಸ್ವಲ್ಪ ಹಿಂದೇನ ನೋಡಕ್ ಆಗ್ತಿಲ್ಲ. ಪ್ಲೀಸ್ ನಾಮ ಇಕ್ಕಿಸ್ಕೊಳಕ್ಕೆ ಲೈನ್ ನೋಡಿ, ಲೈನ್. ಮುಂದೆ ಅದೇ ಕಲ್ಲಿ ನಿಂತ್ಕೊಂಡಿದ್ಯಾ? ಒಳ್ಳೆ ಸಂಬಂಧ ಕೊಟ್ಟಿದ್ದೀನಿ ಅಂತಾನೆ. ನೀನೇ ಬಂದಿದ್ದು. ಹೆಂಗಿದ್ಯೋ ಅಲ್ಲಿ ಗಂಟೆ ಕಲ್ಸ ಇರೋ ತಕ್ಕ ನೀನ್ ಹಂಗೆ ಇರಬೇಕು. ನೀನೊಬ್ಬ ಡೇಂಜರ್ ಅಲ್ಲಿ ನಮ್ನೆಲ್ಲ ಯಾಕೆ ಡೇಂಜರ್ ಮಾಡ್ತಾ ಇದೀಯಾ?
ನಾನ್ ನಿಜ ನೀನ್ ಇಟ್ಟೇ ಬಿಡ್ತು ಇವಾಗ ಅನ್ಕೊಂಡೆ. ಇಲ್ಲ ಕಾದು ಟಮಟೆ ಬರ್ಸಿದಕ್ ಭಯ ಬಿಡ್ತು, ಹಿಡ್ಕೊಂಡ್ಬಿಡ್ತೀವಿ ಅಂತ. ಅಟ್ಯಾಕ್ ಮಾಡಿ ನೋಡ್ದೆ ಗುಂಡನ್ ನೋಡ್ಬೇಕಾಗಿತ್ತು. ಯಾವಾರಿದ್ರೆ ಮೋರಿಗೆ ಬಿದ್ದೋಯ್ತಿದ್ದಲ್ವರಿ. ಯಾವ್ದೇ ಟೈಮಲ್ಲಿ ಆಗಿದ್ರು ಕಾಲ್ ಫ್ಲೆಕ್ಸಿಬಲ್. ಮಮ್ಮಿ